ಭಗವಂತ ಕುರುಡ ಗುರು. ಬಿಳಿ ಜಿರಳೆ ಹಾಗೆ ನಿನ್ನ ಹುಟ್ಟು ಹಾಕ್ದ, ಕೆನೆಯೋ ಕುದುರೆ ಹಾಗೆ ನನ್ನ. ಜಗತ್ತಿನ ಎಲ್ಲಾ ಸುಖ ಸವಲತ್ತು ಅವಕಾಶ ನಿನಗೆ ಕೊಟ್ಟಿದ್ದಾನೆ, ನೀನು ಅನುಭವಿಸ್ಲಾರೆ. ಅನುಭವಿಸೋ ತಾಕತ್ತು ನನಗಿದೆ, ಕಾರ್ಪಣ್ಯದಲ್ಲಿ ಕೊಲ್ತಾನೆ. ಇಡೀ ಅನ್ನ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ, ಕಣಜದಲ್ಲಿ ಕೂತಿದೀಯ. ಕಣಜ ಜೀರ್ಣಿಸ್ಕೊಳ್ಳೋ ಶಕ್ತಿ ನನಗಿದೆ, 4 ಕಾಳಿಲ್ಲ. ಅವ್ರವ್ರು ಕೇಳ್ಕೊಂಡು ಬಂದಿದ್ದು. ಕೇಳ್ತಿದ್ದೀನಿ, ಕೊಡು. ಏನು? ನಿನಗೆ ಸುಖ ಹೆಚ್ಚಿದೆ, ನನಗೆ ಕಷ್ಟ ಹೆಚ್ಚಿದೆ, ಹಂಚ್ಕೊಳ್ಳೋಣವಾ? ನನ್ನ ಹತ್ರ ಏನಿದೆ? ಕೇಳ್ತಿದೀಯಂತೆ ಕಂತೆ ಕಾಸು ನಿಮ್ಮ ತಾಯಿ ಹತ್ರ, ಕೊಡು. ನಿಜ ಸಾಕಾಗ್ತಿಲ್ಲ. ಅದೇನು ಹೇಳಿ ಹೆದರ್ಸ್ತಿದ್ಯಾ ನಿಮ್ಮ ತಾಯಿನ? ಏನಿಲ್ಲ. ಹಣದ ಹೊಳೆ ಹರಿಸ್ತಿದ್ದಾಳೆ. ಏನಿಲ್ಲ ರೇ. ಹೇಳು ಗುರು ಪ್ಲೀಸ್. ಇದು ಸರಿ ಇಲ್ಲ. ಬಡವ ಬದುಕೋತೀನಿ, ನಿನ್ನ ಹೀಗೆ ಕರ್ಕೊಂಡು ಬಂದು ಹೆದರ್ಸೋ ತಪ್ಪು ಅಂತ ನನಗೂ ಗೊತ್ತು. ಹೆಂಡತಿ, 2 ಮಕ್ಕಳು, ವಯಸ್ಸಾದ ತಂದೆ ತಾಯಿ, ಅಕ್ಕ ತಂಗೀರು, ಅಣ್ಣ ತಮ್ಮ, ಓನ್ಲಿ ಅರ್ನಿಂಗ್ ಮೆಂಬರ್. ಪ್ರಾಬ್ಲಮ್ನಲ್ಲಿದ್ದೀನಿ. ನೀನು 10 ಕಿತ್ರೆ ನಾನು 1 ಕೀಳ್ತೀನಿ. ಹೇಳಮ್ಮ ಪ್ಲೀಸ್. ದಿಸ್ ಇಸ್ ಇಲ್ಲಿಗಲ್, ಕಾನೂನು ಬಾಹಿರ. ಕಾನೂನು ಬಾಹಿರ ಅಂತ ನನಗೂ ಗೊತ್ತು, ಪ್ರಾಬ್ಲಮ್ನಲ್ಲಿದ್ದೀನಿ. ಹೇಳಮ್ಮ ಪ್ಲೀಸ್. ಐ ವಾಂಟ್ ಟು ಸಿ ಮೈ ಲಾಯರ್. ಐ ವಿಲ್ ಟಾಕ್ ಓನ್ಲಿ ಇನ್ ಹಿಸ್ ಪ್ರೆಸೆನ್ಸ್. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ. ಕನ್ನಡದಲ್ಲಿ ಮಾತಾಡಿ. ನನಗೆ ವಕೀಲರಿರಬೇಕು. ನಾನು ಏನೇ ಮಾತಾಡೋದಿದ್ರು ಅವರ ಸಮಕ್ಷಮದಲ್ಲಿ ಮಾತ್ರ. ಫುಲ್ ಇಂಗ್ಲಿಷ್ ಫಿಲಮ್. ಐ ನೀಡ್ ಅ ಲಾಯರ್. ನನಗೆ ವಕೀಲರು ಬೇಕು. ಏನ್ ನೋಡ್ತಾ ಇದ್ದೀರಾ? ಮಾತು ಒಳಗಾಕಿ. ದಿಸ್ ಇಸ್ ನಾಟ್ ಫೇರ್. ಎಫೆಕ್ಟ್ಗೆ ಗುರು. ಸ್ನೇಹ ಸೌಹಾರ್ದಯುತ ವಾತಾವರಣದಲ್ಲಿ ಸತ್ಯ ಹೊರಡಲ್ವಂತೆ ಒಂದು ಅಟ್ಮಾಸ್ಫಿಯರ್, ವಾತಾವರಣ ಬೇಕು. ಮುಂದೆ ಕಂಬಿಗಳು, ಮೇಲೆ ಸಣ್ಣದೊಂದು ಲೈಟ್ ನೇತಾಡ್ತಿರ್ಬೇಕು. ಮೂಲೆಯಲ್ಲಿ ನೆಲದ ಮೇಲೆ ನೀನು ಮುದುರಿ ಕೂತು, ನನ್ನ ಕೈಯಲ್ಲೊಂದು ಲಾಟಿ, ಸೊಂಟದಲ್ಲೊಂದು ಬೆಲ್ಟ್. ಬಕೆಟಲ್ಲಿ ನೀರಿದೆಯಾ? ನೈಲಾನ್ ರೋಪ್ ಸಾಕು ಎಳೆದು ನೇತಾಡ್ಸಕ್ಕೆ. ಪ್ಯಾಂಟ್ ಶರ್ಟ್ ಸೇರಿ 30 kg ಮೇಲಿಲ್ಲ. ಎಳ್ಕೊಂಡೋಗ್ರ ಒಳಗೆ. 2 minutes ಗುರು, ಶರ್ಟ್ ಚೇಂಜ್ ಮಾಡಿ ಬರ್ತೀನಿ. ಯೂನಿಫಾರ್ಮಲ್ಲಿ ಟಾರ್ಚರ್ ಮಾಡೋ ಹಾಗಿಲ್ಲ. ನನಗೂ ಅಪ್ಪನ ಸಾವುಗೂ ಸಂಬಂಧ ಇಲ್ಲ. ಅದಲ್ಲ, ರಾತ್ರಿ ಕುಡ್ದಿದ್ದೆ, ಬಾಗಿಲು ತಟ್ಟದಂಗಾಯ್ತು. ಬಂದು ನೋಡ್ದೆ, ಅಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ರು. ಅದಲ್ಲ, ಕುಡ್ದಿದ್ದೆ, ಮಂಪರು ಎಳ್ಕೊಂಡೋದ್ರು, ನಡ್ಸ್ಕೊಂಡೋದ್ರು, ಹೊತ್ಕೊಂಡೋದ್ರು ಗೊತ್ತಿಲ್ಲ. ಅದು ಅಲ್ಲ, ಜೊತೆಗೆ ವಾಚ್ಮ್ಯಾನ್ ಇದ್ದ. ರಿಪೀಟ್ ಪ್ಲೀಸ್, ರಿಪೀಟ್. ಜೊತೆಗೆ ವಾಚ್ಮ್ಯಾನ್ ಇದ್ದ. ಇದು ಹೊಸದು. ಅವತ್ತೇ ಕೊನೆ ಅವನು ನೋಡಿದ್ದು. ಹೆದರು ಸಾಯ್ತಾಳ ನಿಮ್ಮಮ್ಮ ವಾಚ್ಮ್ಯಾನ್ ಅಂದ್ರೆ. ಏನು ಮುಂದೆ? ಅಷ್ಟೇ. ರಾತ್ರಿದಾಯ್ತು, ಹಗಲಿಂದ ಹೇಳು. ಎದ್ದೆ. ಅದು ಬೇಡ. ಮಲಗಿಸಿದ್ರು. ಹೆಣ ನಿಲ್ಸಿರ್ತಾರ?
ಮುಂದೆ ಹೇಳು. ಜನ ಸೇರಿದ್ರು. ಬೇಕಿಲ್ಲ. ಡಾಕ್ಟ್ರು ಬಂದರು. ಸರ್ಟಿಫಿಕೇಟ್ ಕೊಟ್ಟರು. ಅದಕ್ಕೂ ಮೊದಲು ಗೋವಿಂದ ರಾಯರ್ನ ಒಳಗೆ ಕರೆದ್ರು. ನಂತರ ಚಿಕ್ಕಪ್ಪ ಹೋದರು. ಆಮೇಲೆ ಅಮ್ಮ. ಅರ್ಧ ಗಂಟೆ ನಡೀತು ಚರ್ಚೆ. ಅಷ್ಟೇ. ಪೋಸ್ಟ್ ಮಾರ್ಟಮ್ಮು ಗೊತ್ತಿಲ್ಲ. ಸಾಕು ಬಿಡುಗರು. ಹೆಚ್ಚು ತಿಳ್ಕೊಂಡ್ರೆ ಆಸ್ತಿಲಿ ಪಾಲ್ ಕೇಳಬೇಕಾಗತ್ತೆ. ಸಾಕು ಬಿಡು. ಮನೆಗೆ ಹೋಗ್ಲಾ? ಮುಖ ತೊಳ್ಕೊಂಡು ಹೋಗು. ಇಷ್ಟನ್ನು ಅಲ್ಲೇ ಹೇಳಕ್ಕಾಗ್ತಿರ್ಲಿಲ್ವಾ? ಸ್ನೇಹ ಸೌಜನ್ಯದ ವಾತಾವರಣದಲ್ಲಿ ಕೆಣಿತೀರ. ಒಳಗ್ ದಬ್ಬಿ ಎದೆ ಮೇಲೆ ಬೂಟ್ ಕಾಲಿಟ್ರೆ ಸತ್ಯಕ್ಕಾಗ್ತೀರ. ಸುಮ್ಮನೆ ನಮ್ಮ ಹೆಸರು ಕೆಡಿಸ್ತೀರ. ಸಾರಿ ಬ್ರದರ್. ಯಾಕೆ ಹಾಗೆ ನೋಡ್ತೀಯ? ಬ್ರದರ್ಸ್, ಇನ್ನು ಮುಂದೆ ನಾನು ಆಸ್ತಿಲಿ ಪಾಲ್ದಾರ. ಬ್ರದರ್ಸ್ ಗುರು. ರಕ್ತ ಹರಿಸಿದವ್ರು ಮಾತ್ರ ಅಲ್ಲ ಗುರು, ಆಸ್ತಿ ಹಂಚ್ಕೊಂಡವರು ಕೂಡ. ಏನೋ ನಿಮಗೆ ತೊಂದರೆ ಕೊಡಬೇಕು ಅನ್ನೋದಿಲ್ಲ ನಮ್ಮ ತಲೆಯಲ್ಲಿ. ಇವನು ರಸ್ತೆ ಕ್ರಾಸ್ ಮಾಡ್ತಿದ್ದಂತೆ. ಯಾರೋ ಪಕ್ಕದಿಂದ ಬಂದರು, ಗುದ್ದಿದ್ರು, ಹೋದರು. ಇವನು ಅಲ್ಲೇ ಬಿದ್ದಿದ್ದ. ಪಕ್ಕದಲ್ಲಿದ್ದವರು ಯಾರೋ ನೋಡಿ ಕಂಪ್ಲೇಂಟ್ ಕೊಟ್ಟರು. ಆಸ್ಪತ್ರೆಗೆ ತಂದು ಸೇರಿಸಿದ್ರು. ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಅಂತೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಸಾರಿ. ನೀವೇನು ಮಾಡೋಕ್ಕಾಗತ್ತೆ ಪಾಪ. ನಾನು ವಸುಂಧರಾ, ಆದಾಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿ. ಇವನು ನನ್ನ ಮಗ. ನಮಸ್ಕಾರ. ನಮಸ್ಕಾರ. ಗಾಡಿಯಿಂದ ತೆಕ್ಕೊಟ್ಟೆ. ಈಗ ಸಮಸ್ಯೆ. ಹುಡುಗರು ಗೊತ್ತಾಗಲ್ಲ ಬಿಡಿ. ಅವನು ಆಕ್ಸಿಡೆಂಟ್ ಮಾಡಿದ್ದಲ್ವಲ್ಲ. ನನ್ನಿಂದ ಏನಾದರೂ ಆಗಬೇಕಿದ್ರೆ ಹೇಳಿ ಪ್ಲೀಸ್. ಥ್ಯಾಂಕ್ಸ್. ಒಂದು 10 ನಿಮಿಷ ನಿಮ್ಮ ಹತ್ರ ಮಾತಾಡ್ಬೋದಾ? ಅಯ್ಯೋ ಹೇಳಿ. ಪೊಲೀಸ್ ಕೇಸ್ ಮುಂದುವರೆದು ವಿಷಯ ಕೋರ್ಟ್ಗೆ ಹೋದರೆ ನಿಮಗೆ ಸಮಸ್ಯೆ ಆಗುತ್ತೆ. ಇವನು ಗಾಡಿ ಸರ್ವಿಸಿಗೆ ಬಿಟ್ಟಿರೋದಕ್ಕೆ ದಾಖಲೆ ಇಲ್ಲ. ಅಲ್ಲಿಂದ ತಗೊಂಡು ಹೋದ ಹುಡುಗನಿಗೆ ಲೈಸೆನ್ಸ್ ಇಲ್ಲ. ಈಗ ಇನ್ಶೂರೆನ್ಸಿಂದ ಹಣ ಬರೋಲ್ಲ. ನಾನು ಭರಿಸ್ಬೇಕು. ಈ ಖರ್ಚು ನನಗೂ ಕಷ್ಟ. ಇವನು ನನ್ನ ತಮ್ಮ. ನಿಮ್ಮ ಮಗ ಓದ್ತಿರೋ ಕಾಲೇಜ್ನಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿದ್ದಾನೆ. ಪರ್ಮನೆಂಟ್ ಕೆಲಸ ಅಲ್ರಿ ಅದು. ತಿಂಗಳಿಗೆ 6,000 ರೂಪಾಯಿ ಸಂಬಳ. ಅದ್ರ ಮೇಲೆ ನಮ್ಮ ಜೀವನ ನಡಿಬೇಕು. ನಾನು ಒಂದು ಪ್ರೈವೇಟ್ ಕಂಪ್ನಿಲಿದ್ದೀನಿ. ಅಂಥ ಸಂಬಳ ಏನೂ ಇಲ್ಲ. ಅಪ್ಪ ಅಮ್ಮ ತಮ್ಮಂದರು ಊರಲ್ಲೇ ಇದ್ದಾರೆ. ಅವ್ರ ಖರ್ಚು ನಮ್ಮ ಮೇಲೇ ಇದೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ ಈ ಖರ್ಚು ಭರಿಸೋದಕ್ಕೆ ನನಗೂ ಕಷ್ಟನೇ. ಕೈಯಿಂದ ಭರಿಸ್ಬೇಕು ಅಂತ ಹೇಳಿದೆ ಅಷ್ಟೇ. ನಾನು ಕೊಡೋಲ್ಲ ಅನ್ನಲಿಲ್ಲ. ನನ್ನ ರಿಕ್ವೆಸ್ಟ್ ಇಷ್ಟೇ. ಪೊಲೀಸ್ ಕೇಸು ನಂತರ ಕೋರ್ಟು ಯಾಕೆ ಬೇಕು? ಓದ್ತಿರೋ ಹುಡುಗ, ಅವನಿಗೂ ವಿದ್ಯಾಭ್ಯಾಸಕ್ಕೆ ತೊಂದರೆ. ಅಲಿಯೋದು ಕಷ್ಟ. ನನಗೂ ಆಫೀಸ್ ಕೆಲಸ. ಬಿಟ್ಟು ತಿರುಗೋದು ಕಷ್ಟ ಆಗತ್ತೆ. ಮೇಲೆ ಕೋರ್ಟ್ ಖರ್ಚು, ಸಂಬಂಧಪಟ್ಟ ವಕೀಲರ ಖರ್ಚು ಅದು ಬರುತ್ತೆ.
ಏನು ಮಾಡ್ಬೋದು ಹೇಳಿ? ಆಸ್ಪತ್ರೆ ಖರ್ಚು ಬರ್ಸೋಕೆ ನಾನು ಸಿದ್ಧ. ಇದನ್ನು ಇಲ್ಲಿಗೆ ಮುಗಿಸ್ಬೋದಾ? ಈಗ ತಾನೇ ಟ್ರೀಟ್ಮೆಂಟ್ ಶುರುವಾಗಿದೆ. ಎಷ್ಟು ಖರ್ಚಾಗುತ್ತೋ ನಂಗೆ ಗೊತ್ತಿಲ್ಲ. ಎಷ್ಟು ಖರ್ಚಾದರೂ ಸರಿನೇ. ಈಗ ನಿಮಗೆ ಸಮಸ್ಯೆ ಇದೆ, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳ್ತೀರಾ. ಮುಂದೆ ದಿನ ಕಳೀತಿದ್ದ ಹಾಗೆ ಈ ಭಾವ ಉಳಿದೇ ಹೋಗ್ಬೋದು. ಇಲ್ಲ, ಖಂಡಿತ ಹಾಗಾಗಲ್ಲ. ನೋಡಿ, ಯೋಚನೆ ಮಾಡಿ ಹೇಳಿ. ಈಗ ಈ ಆಸ್ಪತ್ರೆಗೆ ಸೇರಿಸಿದ್ದೀವಿ, ಮುಂದೆ ಈ ಆಸ್ಪತ್ರೆಯಲ್ಲಿರೋ ಸವಲತ್ತುಗಳು ಸಾಲದು ಅನ್ನಿಸ್ಬೋದು. ಬೇರೆ ಆಸ್ಪತ್ರೆಗೆ ಸೇರಿಸ್ಬೇಕಾಗಿ ಬರಬಹುದು. ಅದಾಗಬೇಕು ಅಂದರೆ ಮಾಡಲೇಬೇಕು. ನನ್ನ ಅಭ್ಯಂತರ ಇಲ್ಲ. ಸದ್ಯಕ್ಕೆ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಅಂತ ಹೇಳಿದ್ದಾರೆ. ಮುಂದಕ್ಕೆ ಅದಷ್ಟೇ ಅಲ್ಲ, ಇನ್ನೇನೋ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿದ್ರೆ ಅದರ ಚಿಕಿತ್ಸೆನೂ ಆಗಬೇಕಾಗತ್ತೆ, ಅದರ ಖರ್ಚು ಭರಿಸ್ಬೇಕಾಗತ್ತೆ. ಗೊತ್ತು ನನಗೆ. ಯೋಚನೆ ಮಾಡಿ ನೋಡಿ. ಕೋರ್ಟ್ ಕೇಸು ಅಂತ ಆದರೆ ಇಂತಿಷ್ಟು ಅಂತ ನಿರ್ಧರಿಸುತ್ತೆ. ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು, ಆದರೆ ಮೊತ್ತ ಇಷ್ಟು ಅಂತ ನಿಗದಿ ಆಗುತ್ತೆ. ಖರ್ಚನ್ನ ನೀವೇ ಕೊಡ್ತೀನಿ ಅಂದರೆ ಎಷ್ಟು ಬೇಕಾದರೂ ಆಗ್ಬೋದಲ್ವಾ? ಅದು ನಿಜ. ಆದರೆ ಯಾವ ಕೋರ್ಟು ಖರ್ಚಾಗಿರೋದಕ್ಕಿಂತ ಕಡಿಮೆ ಕಾಂಪನ್ಸೇಷನ್ ನಿರ್ಧರಿಸಲ್ಲ. ಖರ್ಚಂತೂ ಭರಿಸಲೇಬೇಕು. ನನಗೆ ಒಪ್ಪಿಗೆ ಇದೆ. ನೋಡಿ, ಒಂದು ರಿಕ್ವೆಸ್ಟು. ನೀವು ಕೈಯಿಂದ ಹಣ ಖರ್ಚು ಮಾಡಿದರೆ ಯಾವ ರೀತಿ ನಿರ್ಧಾರಗಳನ್ನು ತಗೋತಾ ಇದ್ರೋ ಅದೇ ರೀತಿ ನಿರ್ಧಾರಗಳನ್ನ ತಗೊಳ್ಳಿ ಪ್ಲೀಸ್. ಅದ್ರ ಬಗ್ಗೆ ನಿಮ್ಗೆ ಅನುಮಾನ ಬೇಡ. ನಾನು ಕಷ್ಟ ನೋಡಿದವಳು, ಅರ್ಥ ಆಗುತ್ತೆ. ಥ್ಯಾಂಕ್ಸ್. ನರ್ಸಿಂಗ್ ಹೋಮಿಗೆ ಸೇರಿಸಿದಾಗ 30,000 ರೂಪಾಯಿ ಅಡ್ವಾನ್ಸ್ ಕಟ್ಟಿದ್ದೆ. ಅದ್ರ ಮೇಲೆ ಒಂದು 8,000 ಬಿಲ್ ಬಂದಿದೆ. ಕಳಿಸ್ಕೊಡ್ತೀರಾ? ಸಣ್ಣದೊಂದು ಬೇಜವಾಬ್ದಾರಿ ಇಲ್ಲಿಗೆ ಬಂದು ಮುಟ್ತು ನೋಡು. ಸಾರಿ. ನಾಳೆಯಿಂದ ಗಾಡಿ ಬೇಡ. ಸರಿ. ಬಸ್ಸು ಸಿಗುತ್ತೆ ಬೇಕಾದಷ್ಟು. ಸ್ವಲ್ಪ ದೂರ ನಡೆದ್ರೆ ತಪ್ಪಿಲ್ಲ. ಹಾಸ್ಟ್ಲು ಅಂತಿದ್ದೆ. ಬೇಡ ಬಿಡು, ಕಷ್ಟ ಆಗತ್ತೆ. ತಲೆ ತಗ್ತಿದೆಯಲ್ಲ, ಸ್ವಲ್ಪ ಜವಾಬ್ದಾರಿಯಿಂದ ಇರೋದು ಕಲಿ. ಬೆಳಿಗ್ಗೆ ಎದ್ದು ಕಂಪ್ಯೂಟರ್ ಮುಂದೆ ಕೂರೋದಲ್ಲ. ನಾಳೆಯಿಂದ ಅಮ್ಮಂಗೆ ತರಕಾರಿ ಹಚ್ಕೊಡು. ಕಾಫಿ 1-2 ದಿನ ಮಾಡಿದ್ರು ತಪ್ಪಿಲ್ಲ. ಅಮ್ಮ ಅವನ ಅಡುಗೆ ಕಲೀಲಿ, ಮುಂದಕ್ಕೆ ಪ್ರಯೋಜನಕ್ಕೆ ಬರುತ್ತೆ. ಸುಮ್ಮನಿರೆ. ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದಾನೆ, ಅದೇ ಮೆತ್ತಗಾಗಿದ್ದಾನೆ. ಹಾಗಂತ ಇಷ್ಟೊಂದು ಲೇವಡಿ ಮಾಡಬೇಡಿ. ಹೇಳಿ. ಅಮ್ಮ ಸಾರಿ. ಆಯಿತು ಬಿಡು, ಮುದ್ದಿನ ಮಗ ನೀನು. ಕೊಲೆ ಏನು ಮಾಡಿಲ್ಲ. ಸದ್ಯಕ್ಕೆ 40,000 ಕೊಟ್ಟಿದ್ದೀನಿ. ಎಷ್ಟಾಗುತ್ತಂತೆ? ಅಪ್ಪಂಗೆ ಅವ್ರ ಆಪರೇಷನ್ ಚಿಂತೆ. ಯೋಚನೆ ಮಾಡಬೇಡ. ಅಮ್ಮ ಕಾಮಧೇನು, ಇಂಥದ್ದು ಬೇಕು ಅಂತ ಹೇಳು, ಅದು ಇಳಿಯತ್ತೆ. ಕಷ್ಟ ಆಗ್ತಾ ಇದೆಯಾ? ಸರಿಯಾಗಿದ್ದೀರಾ ಅಪ್ಪ ಮಗ? ನಿನಗೆ ಹೇಳಕ್ಕೇನ್ ದಾಡಿ? ಮೊದಲು ಈ ಸಮಸ್ಯೆ ಮುಗಿಸ್ಕೋ, ನಂತರ ಆಪರೇಷನ್ ಆಗ್ಲಿ. ಏನ್ ಚಿರಂಜೀವಿನ?
ಆಪರೇಷನ್ ಆಗ್ತಿದ್ದ ಹಾಗೆ ಕಾಲವೂ ಇರಕ್ಕೆ. ಇಲ್ಲ ದೇಶದ ಸಂಪತ್ತ ಉಸಿರು ಬಿಟ್ಟು ಹುತಾತ್ಮರಾಗಿ ಉಳಿಸ್ಕೊಳಕ್ಕೆ. ಬಾಯಿ ಬಿಟ್ಟು ನಾಲ್ಗೆ ತುದಿಲಾದ್ರೂ ಹೇಳ್ಬಾರ್ದಾ? ಮೊದ್ಲು ಇದು ಮುಗಿಸ್ಕೊ, ನಂತರ ನಂದು. ನಾಲ್ಗೇನೆ ಹೊರಳಲ್ಲ ಕಟುಕರು. ಏ ಬಾಯಿ ಮುಚ್ಚ ನೀನು. ಅದೇನು ಸಾರಿ, ಬದ್ಲಿಗೆ ಹೇಳ್ಬೇಕಿತ್ತು ನಾನಿದ್ದೀನಿ, ಇನ್ 4 ತಿಂಗಳು ಕೆಲ್ಸಕ್ಕೆ ಸೇರ್ತೀನಿ, ದುಡಿತೀನಿ, ಅದಿಲ್ಲ. ಗಂಡ ಮಗ ಜೀವಂತ ಹುಗಿದು ಬಿಡಿ ಸಮಸ್ಯೆಗಳಲ್ಲಿ. ಹೊಟ್ಟೆ ಉರಿಯತ್ತೆ ಅಲ್ವಾ? ಕಷ್ಟಪಟ್ಟು ದುಡಿದ ಕಾಸು ಅಪ್ಪ ಮಗ ಇಬ್ರಿಗೂ ಅರ್ಥವೇ ಆಗಲ್ಲ. ಅಷ್ಟು ದಡ್ರಲ್ಲ ಕಣೆ. ಮತ್ತೆ ಅದೊಂದು ಅಹಂಕಾರ. ಇಬ್ರಿಗೂ ಗೊತ್ತಿದೆ, ಇಬ್ರಿಗೂ ಅರ್ಥವೂ ಆಗ್ತಿದೆ. ನಾನು ನೋಡ್ತೀನಿ ಅಂತ ನಿಂತಿದ್ದೀನಲ್ಲ, ಮಾಡು. ಮತ್ತೆ ದುತ್ತಂತ ಸಮಸ್ಯೆ ತಂದೊಡ್ತೀವಿ. ನೀನು ಒಂದ್ಸಲ ಕೈ ತೊಳ್ಕೊಬೇಕಪ್ಪ. ಹೇಗೆ? ಒಂದ್ಸರ್ತಿ ಬಾಯಿ ಬಿಟ್ಟು ಹೇಳು ನಿಮ್ಮ ಹಣೆ ಬರ ಅಂತ. ಗಂಡಸು ಅನ್ಬೋದು, ಹೆಂಗ್ಸ್ ಅನ್ನಕ್ಕಾಗಲ್ಲ. ಯಾಕೆ? ಗಂಡಸಿನ ಗುರುತು ಪ್ರಪಂಚದಲ್ಲಿ, ಹೆಂಗಸಿಂದು ಮನೇಲಿ. ಈಗ ನಂಜುಂಡಂದು ಅದು ಅವನ ಸಮಸ್ಯೆ ಅಲ್ವೇ ಅಲ್ಲ. ಯಾಕೆಂದರೆ ಗಾಡಿ ನನ್ನ ಹೆಸರಲ್ಲಿದೆ. ಇನ್ನು ನಿಮ್ಮ ಅಪ್ಪಂದು ಊರಿಗೆಲ್ಲ ಗೊತ್ತೇ ಇದೆ, ಕಾಯಿಲೆ ಇದು, ಉತ್ತರ ಇಲ್ಲಿದೆ ಅಂತ. ಮಾಡಿಸ್ದೆ ಬಿಟ್ರೆ ನನಗಲ್ವಾ ಕೆಟ್ಟ ಹೆಸರು? ಅದೇ ನನಗೆ ಕಾಯಿಲೆ ಆಗಿದ್ದು ನಿಮ್ಮಪ್ಪ ಸಮಸ್ಯೆ ಎದುರಿಸೋದಾಗಿದ್ದಿದ್ರೆ ಆದಷ್ಟು ತಲೆ ಕೊಟ್ಟಿರೋರು, ಆಮೇಲೆ ಸುಮ್ಮನಾಗಿರೋರು. ಬೇಸರ ಆದರೆ ಮನೆ ಬಿಟ್ಟು ಹೋಗಿರ್ತಿದ್ರು, ಮತ್ತು ಕೆಟ್ಟರೆ ಸನ್ಯಾಸ ಅಂತಿದ್ರು. ಗಂಡಸ್ ಕೂತ್ರಗಳಿವೆಯೇ, ಹೆಂಗಸ್ಗಿಲ್ಲ. ಇವತ್ತು 40 ಕೊಟ್ಟಾಗಿದೆ. ಇದು ಇಲ್ಲಿಗೆ ಮುಗಿಯುತ್ತೆ ಅನ್ನೋ ನಂಬಿಕೆ. ಆದರೆ ಒಳಗೆಲ್ಲೋ ಅನ್ನಿಸ್ತಾ ಇದೆ, ಇದು ಮುಗಿಯಲ್ಲ, ಮತ್ತೆ ಬರುತ್ತೆ. ಕಷ್ಟಪಟ್ಟು ದುಡಿದು ಕಾಸು ಕಣೆ, ವ್ಯರ್ಥ. ಕೆಟ್ಟ ಬದುಕು, ವರ್ತಮಾನ ಕಷ್ಟ, ಭವಿಷ್ಯ ಚಿಂತೆ. ಮಲಗ್ತೀನಿ, ನಿದ್ದೆ ಹತ್ತಿದ್ರೆ ಸುಖ, ಎಚ್ಚರ ಆಗದೆ ಇದ್ರೆ ಮತ್ತಷ್ಟು ಸುಖ.